ಕಾವೇರಿ ಕೊಳ್ಳದಲ್ಲೂ ಕೂಡ ಅತಿಯಾಗಿ ಮಳೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ಕೆಆರ್ಎಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಕೆಆರ್ಎಸ್ ಜಲಾಶಯದಿಂದ ಹೊರಹರಿವಿನ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ನದಿ. ಕೆಆರ್ಎಸ್ ಜಲಾಶಯದಿಂದ 1,30,30,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಕಾವೇರಿ ನದಿ ಪಾತ್ರದ ಹಲವು ಪ್ರದೇಶಗಳು ಜಲಾವೃತವಾಗಿದ್ದಾವೆ. ಐತಿಹಾಸಿಕ ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಸ್ಪರ್ಶಿಸ್ತಾ ಇದೆ ಕಾವೇರಿ ನೀರು. ವೆಲ್ಲೆಸ್ಲಿ ಸೇತುವೆ, ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ. ಅದು ವೆಲ್ಲೆಸ್ಲಿ ಸೇತುವೆ ಸಂಪರ್ಕಿಸುವ ರಸ್ತೆ ಕೂಡ ಜಲಾವೃತವಾಗಿದೆ. ಕಾವೇರಿ ಪ್ರವಾಹ ನೋಡಲಿಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ಬದಿಯ ಬ್ರಿಡ್ಜ್ ಮೇಲೆ ಕಾವೇರಿ ನದಿ ದಂಡೆ ಬಳಿ ಜನ ನೋಡ್ತಾ ನಿಂತ್ಕೊಂಡಿದ್ದಾರೆ. ವೆಲ್ಲೆಸ್ಲಿ ಸೇತುವೆ ಬಳಿ ನಿಂತು ಸೆಲ್ಫಿ ತಗೊಳ್ಳೋದೇನೋ ಕ್ಲಿಕ್ಸೋದೇನೋ ಜಾಸ್ತಿ ಆಗ್ತಾ ಇದೆ. ಬಟ್ ಸೆಲ್ಫಿ ತಗೊಳ್ಳೋದು ಓಕೆ, ಬಟ್ ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳೋದು ನಾಟ್ ಓಕೆ. ನೋಡ್ತಾ ಇದ್ದೀರಿ ಇದು ಎಷ್ಟರ ಪ್ರಮಾಣದಲ್ಲಿ ನೀರು ಬಂದಿದೆ ಅಂತ ಹೇಳಿ. ವೆಲ್ಲೆಸ್ಲಿ ಸೇತುವೆ ಇದು ಬ್ರಿಟಿಷರ ಅಧಿಕಾರಿಯಾಗಿದ್ದ ಲಾರ್ಡ್ ವೆಲ್ಲೆಸ್ಲಿ ಅಂತ ಎಲ್ಲರೂ ಕೂಡ ಇತಿಹಾಸದಲ್ಲಿ ಓದಿರ್ತೀರಿ. ಆತನು ನಿರ್ಮಿಸಿದ ಅಥವಾ ಆತನ ಹೆಸರಿಟ್ಟಿರುವಂಥ ಸೇತುವೆ ಇದು. ಸೊ ಈ ಸೇತುವೆ ಸಂಪೂರ್ಣವಾಗಿ ಇನ್ನೇನು ಸ್ಪರ್ಶ ಆಗ್ತಾ ಇದೆ, ಮುಳುಗುವ ಹಂತಕ್ಕೆ ಬಂದಿದೆ. ಕಾವೇರಿ ನದಿ ಅಪಾಯವನ್ನು ಮೀರಿ ಹರಿತಾ ಇದೆ. ನೋಡ್ತಾ ಇದ್ದೀರಿ ಇದೆಲ್ಲ ತೆಂಗಿನ ಮರಗಳು, ಯಾವುದೋ ತೋಟದ ತೆಂಗಿನ ಮರಗಳಿಗೂ ಕೂಡ ನೀರು ನುಗ್ಗಿದೆ. ಅಲ್ಲೊಂದು ಮನೆ ಇದೆ, ತೋಟದ ಮನೆ. ಆ ಮನೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸ್ಥಳದಿಂದ ನಮ್ಮ ರಿಪೋರ್ಟರ್ ಶಶಿಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ನಿರಂತರ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಏನು ಜೀವನದಿ ಕಾವೇರಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರ್ತಕ್ಕಂಥದ್ದು. ನಾವಿವಾಗ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿ ನಾವಿದ್ದೇವೆ. ನೀವೀಗ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಇತಿಹಾಸ ಪ್ರಸಿದ್ಧವಾದಂಥ ಐತಿಹಾಸಿಕವಾದಂಥ ಏನು ವೆಲ್ಲೆಸ್ಲಿ ಸೇತುವೆ ಅಪಾಯದ ಮಟ್ಟವನ್ನು ಕೂಡ ಮೀರಿ ಹರಿತಾ ಇರ್ತಕ್ಕಂಥದ್ದು. ಏನು ಬರ್ತಿರ್ತಕ್ಕಂಥ ಏನು ಈಗಾಗಲೇ ಕೆಆರ್ಎಸ್ ಅಣೆಕಟ್ಟೆಯಿಂದ 1,30,30,000 ಕ್ಯೂಸೆಕ್ಸ್ ನೀರನ್ನು ಹೊರರು ಬಿಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ವೆಲ್ಲೆಸ್ಲಿ ಸೇತುವೆ ಏನಿದೆ ಆ ವೆಲ್ಲೆಸ್ಲಿ ಸೇತುವೆಯನ್ನು ಟಚ್ ಮಾಡುವ ಲೆವೆಲ್ಗೂ ಕೂಡ ನೀರು ಹರಿದು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಪ್ರವಾಹದ ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು. ನೀವು ಸ್ಥಳದಲ್ಲೂ ಕೂಡ ನೋಡ್ಬೋದು. ಸಾಕಷ್ಟು ಏನು ಅಪಾಯದ ಮಟ್ಟವನ್ನು ಮೀರಿ ಹರಿತಿರ್ತಕ್ಕಂಥ ಜೀವನದಿ ಕಾವೇರಿಯಿಂದಾಗಿ ಸಾಕಷ್ಟು ಪ್ರದೇಶಗಳು ಕೂಡ ಜಲಾವೃತವಾಗಿರ್ತಕ್ಕಂಥದ್ದು. ಈಗ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಬಳಿನಲ್ಲೇ ಇರ್ತಕ್ಕಂಥ ಶ್ರೀ ರಾಮಕೃಷ್ಣ ವಿವೇಕಾನಂದ ಮಠ ಮತ್ತು ಆಶ್ರಮ ಏನಿದೆ ಅದು ಕೂಡ ಈಗ ಏನು ಜಲಾವೃತ ಆಗಿರ್ತಕ್ಕಂಥದ್ದು. ಅದ್ರ ಪಕ್ಕದಲ್ಲೇ ಇರ್ತಕ್ಕಂಥ ಹನುಮಂತನ ದೇಗುಲ ಕೂಡ ಈಗ ಜಲಾವೃತ ಆಗಿರ್ತಕ್ಕಂಥದ್ದು. ಈ ಎರಡೂ ಪ್ರದೇಶಗಳು ಕೂಡ ಈಗಾಗಲೇ ವೆಲ್ಲೆಸ್ಲಿ ಸೇತುವೆಗೆ ಯಾರೂ ಕೂಡ ಸಂಚಾರವನ್ನು ಮಾಡಬಾರ್ದು ಮತ್ತು ಅಲ್ಲಿ ಯಾರೂ ಕೂಡ ಓಡಾಡಬಾರ್ದು ಮತ್ತು ಯಾವುದೇ ವಾಹನಗಳು ಓಡಾಡಬಾರ್ದು ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಆಗ್ಬೋದು, ಸ್ಥಳೀಯ ಆಡಳಿತ ಆಗ್ಬೋದು ನಿರ್ಬಂಧನ ಏರಿ ಏನು ಕಬ್ಬಿಣದ ಬ್ಯಾರಿಕೇಡನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈಗ ನೀವೀಗ ಸ್ಥಳದಲ್ಲೂ ನೋಡ್ಬೋದು. ವಿವೇಕಾನಂದ ಶ್ರೀ ರಾಮಕೃಷ್ಣ ವಿವೇಕಾನಂದ ಮಠ ಮತ್ತು ಆಶ್ರಮ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಮಠದ ಒಳಗೂ ಕೂಡ ನೀರು ಉಕ್ಕಿ ಹರಿತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಏನು ರಸ್ತೆ ಏನಿದೆ ಈ ರಸ್ತೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಯಾವುದೇ ಥರದ ಒಂದು ಜನರ ಓಡಾಟಕ್ಕೂ ಕೂಡ ಸಂಪೂರ್ಣವಾಗಿ ನಿರ್ಬಂಧವನ್ನು ಕೂಡ ಏರಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣ ವ್ಯಾಪ್ತಿನಲ್ಲಿರ್ತಕ್ಕಂಥ ಕಾವೇರಿ ನದಿ ಪಾತ್ರದಲ್ಲಿರ್ತಕ್ಕಂಥ ಸಾಕಷ್ಟು ಪ್ರದೇಶಗಳು ಈಗಾಗಲೇ ಜಲಾವೃತವಾಗಿರ್ತಕ್ಕಂಥದ್ದು. ನೀವು ಸ್ಥಳದಲ್ಲಿ ನೋಡ್ಬೋದು. ವೆಲ್ಲೆಸ್ಲಿ ಸೇತುವೆ ಬಳಿನೇ ಇರತಕ್ಕಂಥ ಮತ್ತೊಂದು ಹೊಸ ಸೇತುವೆ ಏನಿದೆ, ಬೆಂಗಳೂರು ಮೈಸೂರು ಹೈವೇಯನ್ನು ಸಂಚಾರ ಮಾಡ್ತಕ್ಕಂಥ ಈ ಒಂದು ಬ್ರಿಡ್ಜ್ ಮೇಲೆ ನಿಂತು ಸಾಕಷ್ಟು ಜನ ಸೆಲ್ಫಿಯನ್ನು ಕ್ಲಿಕ್ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು. ಹೀಗೆ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಕ್ಕಂಥದ್ದು ಕೂಡ ಮಾಡ್ತಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣದ ಬಸ್ ನಿಲ್ದಾಣದಿಂದ ವೆಲ್ಲೆಸ್ಲಿ ಸೇತುವೆಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಈ ಒಂದು ರಸ್ತೆಯನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಕಬ್ಬಿಣದ ಒಂದು ತಂತಿಯನ್ನು ಹಾಕಿ ಈಗಾಗಲೇ ಅಲ್ಲಿ ಯಾವುದೇ ಥರದ ಜನರು ಕೂಡ ಇಲ್ಲಿ ಬರಬಾರ್ದು ಅಂತೇಳಿ ಯಾವುದೇ ಥರದ ಅಪಾಯಗಳು ಆಗಬಾರ್ದು ಅಂತೇಳಿ ಕೂಡ ಅವರಿಗೆ ನಿರ್ಬಂಧವನ್ನು ಏರಿರ್ತಕ್ಕಂಥದ್ದು. ಏನು ಈ ಭಾಗದಲ್ಲಿ ಬಂದಿರತಕ್ಕಂಥ ಏನು ಈ ಒಂದು ಪ್ರವಾಹವನ್ನು ನೋಡ್ಕೊಳ್ಳಿಕ್ಕೂ ಕೂಡ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದನೂ ಕೂಡ ಸಾಕಷ್ಟು ಜನರು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಯಾವುದೇ ಥರದ ಅಪಾಯ ಆಗಬಾರ್ದು ಅಂತೇಳಿ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ನದಿ ದಡದ ಪ್ರದೇಶಗಳಿಗೆ ಸಂಪೂರ್ಣ ನಿರ್ಬಂಧವನ್ನು ಕೂಡ ಹೇರಿರ್ತಕ್ಕಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ ಈ ಒಂದು ಪ್ರವಾಹ ರೀತಿಯಲ್ಲಿ ಹುಕ್ಕರಿತಿರ್ತಕ್ಕಂಥ ಕಾವೇರಿಯನ್ನು
ಒಂದು ರೀತಿಯಲ್ಲಿ ಅಪಾಯ ಒಂದು ಕಡೆ ಮುನ್ಸೂಚನೆಯನ್ನು ಕೊಡ್ತಿದ್ರೆ, ಮತ್ತೊಂದು ಕಡೆ ಅದನ್ನು ಕಣ್ತುಂಬಿಕೊಳ್ಳಿಕ್ಕೆ ಪ್ರವಾಸಿಗರ ದಂಡೆ ಕೂಡ ಶ್ರೀರಂಗಪಟ್ಟಣದತ್ತ ಹರಿದು ಬರ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.